ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೆರುವಾಯಿ ಗ್ರಾಮದಲ್ಲಿರುವಂತಹ ಪೀರಡಕ ಪ್ರದೇಶವಿರುವಂತಹ ಸೇತುವೆ ಬಹಳ ಒಂದು ಹಳೆಯ ಸೇತುವೆ ಮತ್ತು ಅದೇ ರೀತಿ ಕಿರಿದಾದ ಸೇತುವೆ. ಸರಿಸುಮಾರು 60 ವರ್ಷಗಳು ಕಳೆದಿರುತ್ತದೆ, 6 ದಶಕಗಳು ಕಳೆದಿರಬಹುದು. ಅದೇ ರೀತಿಯಲ್ಲಿ ಈ ಸೇತುವೆಯ ಒಂದು ಪರಿಸ್ಥಿತಿ ಶೋಚನೀಯ ಸ್ಥಿತಿಯಲ್ಲಿ ಉಂಟು. ಈ ಸೇತುವೆಯನ್ನು ಗುರುತಿಸಲು ಕೇವಲ 4 ಕಂಬಗಳು ಮಾತ್ರ ಇಲ್ಲಿ ನಮಗೆ ಕಾಣ್ತಾ ಉಂಟು. ಯಾವುದೇ ರೀತಿಯ ತಡೆಗೋಡೆಗಳು ಅಥವಾ ಸೇಫ್ಟಿ ಹ್ಯಾಂಡಲ್ ಇರುವುದಿಲ್ಲ. ಈ ಒಂದು ಸೇತುವೆಗೆ ಯಾವುದೇ ರೀತಿಯ ಸೇಫ್ಟಿ ಹ್ಯಾಂಡಲ್ ಇರುವುದಿಲ್ಲ. ಈ ಸೇತುವೆಯ ಒಂದು ಪರಿಸ್ಥಿತಿಯನ್ನು ನೋಡಿ ನಾವು ಪೆರುವಾಯಿ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಿಗೆ, ಅದೇ ರೀತಿ ಮಾಜಿ ಶಾಸಕರ ಸಂಜೀವ ಮಠಂದೂರು ಅವರಿಗೂ, ಅದೇ ರೀತಿ ನಮ್ಮ ಪಕ್ಕದ ಮಾನ್ಯದ ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, ಜಿಲ್ಲಾಧಿಕಾರಿಗಳು ಭೇಟಿ ಕೊಡುವ ಸಂದರ್ಭದಲ್ಲಿ ಅವರಿಗೂ ನಾವು ಮನವಿ ಮಾಡಿರುತ್ತೇವೆ. ಇವರೆಲ್ಲ ಕೇವಲ ಭರವಸೆಯನ್ನು ಮಾಡಿ ಮಾತ್ರ ಕೊಟ್ಟಿರುತ್ತಾರೆ. ಯಾವುದೇ ರೀತಿಯ ಪರಿಹಾರವನ್ನು ಇದಕ್ಕೆ ಇಷ್ಟರವರೆಗೆ ದೊರಕಿಲ್ಲ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಈಗಿನ ಶಾಸಕರಾದ ಅಶೋಕ್ ಕುಮಾರ್ ರೈಗಳು, ಅದೇ ರೀತಿ ಸಂಸದರಾದ ಬ್ರಿಜೇಶ್ ಚೌಟ ಅವರು, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸೇತುವೆಯ ಪರಿಸ್ಥಿತಿಯನ್ನು ನೋಡಿ ಇದಕ್ಕೊಂದು ಸೂಕ್ತ ಪರಿಹಾರವನ್ನು, ಅದೇ ರೀತಿ ಒಂದು ಸೇಫ್ಟಿ ಹ್ಯಾಂಡಲ್ ಅನ್ನು ಆದಷ್ಟು ಬೇಗ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬನ್ನಿ ವಿಡಿಯೋ ಸೇತುವೆ ಒಂದು ಪರಿಸ್ಥಿತಿ ನೋಡಿ ಇದೊಂದು ಕಂಬ ಬೀಳುವ ಒಂದು ಪರಿಸ್ಥಿತಿಯಲ್ಲಿ ಉಂಟು. ಅದೇ ರೀತಿಯಲ್ಲಿ ಇದಕ್ಕೆ ಯಾವುದೇ ರೀತಿಯ ಒಂದು ತಡೆಗೋಡೆ ಇಲ್ಲ, ಅಂದರೆ ಸೇಫ್ಟಿ ಹ್ಯಾಂಡಲ್ ಇಲ್ಲ. ಇಲ್ಲಿ ಶಾಲೆಯ ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗ್ತಾರೆ, ದಿನನಿತ್ಯ ಕೆಲಸಕ್ಕೆ ಹೋಗೋರು ಸಹ ಸಂಚರಿಸುವ ಒಂದು ರಸ್ತೆ. ಮತ್ತೆ ಒಂದು ಅದಲ್ಲದೆ ಕೇರಳ ಗಡಿಭಾಗವಾದ ಕಾರಣ ಇದಕ್ಕೆ ಬಸ್ಸುಗಳು ಇಲ್ಲಿ ಸಂಚಾರ ಮಾಡ್ತಾ ಇದೆ. ಇದರಿಂದ ದೊಡ್ಡ ಮಟ್ಟದ ಅಪಾಯ ಬರುವುದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದಕ್ಕೆ ಸೂಕ್ತವಾದ ಒಂದು ಕ್ರಮವನ್ನು ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇನೆ.